ಸ್ಮಶಾನಕ್ಕೆ ಹೋಗಿ ಬಂದ ನಂತರ ಈ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಲೇಬಾರದು. ಸಾವಿನ ಮನೆ ಅಥವಾ ಸ್ಮಶಾನದಿಂದ ಬಂದ ತಕ್ಷಣ ಮನೆಯ ಯಾವುದನ್ನು ಮುಟ್ಟಬಾರದು ಮತ್ತು ನೇರವಾಗಿ ಸ್ನಾನಗೃಹಕ್ಕೆ ಹೋಗಬೇಕು. ಸ್ಮಶಾನಕ್ಕೆ ಹೋದಾಗ ಧರಿಸಿದ ಬಟ್ಟೆಯನ್ನು ಮನೆಯ ಹೊರಗಡೆ ಬಿಡಬೇಕು ಅಥವಾ ತಕ್ಷಣ ಒಗೆಯಲು ಹಾಕಿ ಅವುಗಳನ್ನು ಮನೆ ಒಳಗೆ ತರಬಾರದು. ಸ್ನಾನ ಮಾಡಿದ ನಂತರವೇ ದೇವರ ಕೋಣೆ ಪ್ರವೇಶಿಸಿ ಅಥವಾ ದೀಪ ಹಚ್ಚಿ ಅಲ್ಲಿವರೆಗೆ ಮನೆಯ ಯಾವುದೇ ಶುಭ ಕೆಲಸಗಳನ್ನು ಮಾಡಲೇಬಾರದು. ಸ್ನಾನದ ನೀರಿಗೆ ಉಪ್ಪು ಅಥವಾ ತುಳಸಿ ಎಲೆಗಳನ್ನು ಹಾಕಿಕೊಳ್ಳುವುದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಸ್ನಾನ ಮಾಡದೆ ಅಡುಗೆ ಮನೆ ಪ್ರವೇಶಿಸುವುದು ಅಥವಾ ಅಡುಗೆ ಮಾಡುವುದು ಮಾಡಲೇಬಾರದು. ಸ್ಮಶಾನದಿಂದ ಬರುವಾಗ ಚಿತೆಯ ಕಡೆಗೆ ಅಥವಾ ಮೃತದೇಹದ ಕಡೆಗೆ ತಿರುಗಿ ನೋಡಬಾರದು. ಇದು ಅಶುಭ. ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮುಗಿಸಿ ಮನೆಗೆ ಹಿಂದಿರುಗಿದ ಬಳಿಕ ನಮ್ಮ ಕೈಯಲ್ಲಿ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಪೂಜೆ ಮಾಡಿ ಕಟ್ಟಿದ ದಾರವಿದ್ದರೆ ಅದನ್ನು ತಪ್ಪದೆ ದೇಹದಿಂದ ತೆಗೆದುಹಾಕಬೇಕು. ನಂತರ ಕೊಳದಲ್ಲಿ ಅಥವಾ ಪವಿತ್ರ ನೀರಿನಲ್ಲಿ ಬಿಸಾಕಬೇಕು. ಸ್ಮಶಾನದಿಂದ ಅಂತ್ಯಕ್ರಿಯೆಯನ್ನು ಮುಗಿಸಿ ಬಂದ ನಂತರ ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ನಮಗೆ ಸಮಯವಿದ್ದರೆ ದೇವರ ಮಂತ್ರಗಳನ್ನು ಪಠಿಸಿ, ದೇವರ ಮಂತ್ರಗಳನ್ನು ಪಠಿಸಲು ಸಾಧ್ಯವಾಗಿದ್ದರೆ ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಇಷ್ಟು ಸ್ಮಶಾನ ಭೇಟಿಯ ನಂತರ ಮಾಡಬಾರದ ಕೆಲಸಗಳು. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಪ್ರತಿಯೊಬ್ಬರು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್.